63ನೇ ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಗೃಹ ರಕ್ಷಕ ದಳ ಕಚೇರಿಯಲ್ಲಿ 63ನೇ ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆಯ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹುದಾ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಹಸಿರು ಧ್ವಜ ತೋರಿಸುವ ಮೂಲಕ ಪರೇಡ್ಗೆ ಚಾಲನೆ ನೀಡಿ ಮಾತನಾಡಿದರು. 2025-26ನೇ ಸಾಲಿನ ನಿವೃತ್ತಿ ಹೊಂದಿದ ಧಾರವಾಡ ಜಿಲ್ಲೆಯ ಗೃಹ ರಕ್ಷಕರಿಗೆ ಸನ್ಮಾನ ಹಾಗೂ ಕ್ರೀಡೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಪ್ರಮಾಣ ಪತ್ರವನ್ನ ನೀಡಲಾಯಿತು. ಧಾರವಾಡ ಗೃಹ ರಕ್ಷಕ ದಳದ ಸಮಾದೇಷ್ಟರಾದ ಸುನಿಲ್ ಸರೂರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು. ವೇದಿಕೆ ಮೇಲೆ ಸ್ಟಾಫ್ ಆಫೀಸರ್ ಡಾಕ್ಟರ್ ಪ್ರಕಾಶ್ ಪವಾರ್ ಶೆಟ್ಟರ್, ಡಾಕ್ಟರ್ SY ಇರ್ಕಲ್, ಡಾಕ್ಟರ್ MA ಮುಮ್ಮಿಗಟ್ಟಿ, ಅಧೀಕ್ಷಕರಾದ ಸತೀಶ್ ನಾಯಕ್, KR ಲಮಾನಿ ಇದ್ದರು. ಈ ಸಂದರ್ಭದಲ್ಲಿ ಸುಕೃತ ಶೆಣಗಾರಿ ಮತ್ತು ಶ್ರೀದೇವಿ ಬೆಳ್ಳಿಗಟ್ಟಿ ಸೇರಿದಂತೆ ಅಧಿಕಾರಿಗಳು, ಕಚೇರಿಯ ಸಿಬ್ಬಂದಿ ವರ್ಗದವರು, ಘಟಕಾಧಿಕಾರಿಗಳು ಮತ್ತು ಧಾರವಾಡ ಜಿಲ್ಲೆ ಗೃಹ ರಕ್ಷಕರು ಹಾಗೂ ಗೃಹ ರಕ್ಷಕಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. SP ಗಜ್ಬಿಯೇ ಪ್ರಾರ್ಥನಾ ಗೀತೆಯನ್ನ ಹಾಡಿದರು. ಘಟಕಾಧಿಕಾರಿಗಳಾದ VH ದೇಶಪಾಂಡೆ ಸ್ವಾಗತಿಸಿದರು. ಅಧೀಕ್ಷಕರಾದ SS ನಾಯಕ್ ವಾರ್ಷಿಕ ವರದಿಯನ್ನ ಮಂಡಿಸಿದರು. ಸೀನಿಯರ್ ಪ್ಲಟೂನ್ ಕಮಾಂಡರ್ KH ಬ್ಯಾಡ್ಗಿರವರು ವಂದಿಸಿದರು. ಮಾನ್ಯ 23ನೇ ಗೃಹ ರಕ್ಷಕ ದಳದ ದಿನಾಚರಣೆಯ ಅಂಗವಾಗಿ 175 ಗೃಹ ರಕ್ಷಕರು ಹಾಗೂ ಜಿಲ್ಲಾ ಸಮಾದೇಷ್ಟರು ಮತ್ತು ಕಚೇರಿಯ ಸಿಬ್ಬಂದಿಗಳು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಶ್ರೀಮಾನ್ ಶಾಂತಿ. ಎಲ್ಲರಿಗೂ ಶುಭ ಮುಂಜಾನೆ. ಮೊದಲ ಅಖಿಲ ಭಾರತ ಗೃಹ ರಕ್ಷಕ ದಳದ ದಿನಾಚರಣೆ ಅಂಗವಾಗಿ ಇಲ್ಲೆಲ್ಲ ಈ ಒಂದು ಕವಾಯತಲ್ಲಿ ಸಮಾವೇಶಗೊಂಡಿದ್ದೀರಿ. ಸುಮಾರು 600ಕ್ಕೂ ಹೆಚ್ಚು ಹೋಂಗಾರ್ಡ್ನ ಹೊಂದಿರುವಂತಹ ಧಾರವಾಡ ಘಟಕದಲ್ಲಿ ಪೊಲೀಸ್ ಇಲಾಖೆ ಸೇರಿದಂತೆ IMS, RTO, KSRTC ಸೇರಿದಂತೆ ಇನ್ನು ಬಹಳಷ್ಟು ಇಲಾಖೆಗಳಿಗೆ ನಮ್ಮ ಹೋಮ್ ಗಾರ್ಡ್ಸ್ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಹೋಮ್ ಗಾರ್ಡ್ಸ್ ಪೊಲೀಸ್ ಇಲಾಖೆ ಜೊತೆಗೆ ಬಹಳ ಗಟ್ಟಿಯಾಗಿ ಕಾನೂನು ಸುವ್ಯವಸ್ಥೆ, ಅಪರಾಧ ಪತ್ತೆ ಪ್ರಕರಣ, ಟ್ರಾಫಿಕ್ ನಿರ್ವಹಣೆ ಸೇರಿದಂತೆ ಬಹಳಷ್ಟು ಕೆಲಸಗಳನ್ನು ಪೊಲೀಸ್ ಇಲಾಖೆ ಜೊತೆ ಮಾಡ್ತಾ ಬಂದಿದೆ. ನಿಮ್ಮಗಳ ಕೊಡುಗೆ ಏನಿದೆ ಅದು ಒಂದು ಯಾವುದೇ ಗದ್ದಲ ಇಲ್ಲದೆ ಅತ್ಯಂತ ಸರಳವಾಗಿ ಮತ್ತು ಶಾಂತವಾಗಿ ತನ್ನದೇ ಆದಂತಹ ರೀತಿಯಲ್ಲಿ ಕೊಡುಗೆ ಆಗ್ತಾ ಇದೆ. ಹಾಗಾಗಿ ಹೋಮ್ ಗಾರ್ಡ್ಸ್ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ರೆಗ್ಯುಲರ್ ಸ್ಟಾಫ್ ಏನಿದ್ದಾರೆ ಅವ್ರಿಗಿಂತ ಹೆಚ್ಚು ಸಿನ್ಸಿಯರ್ ಆಗಿ ಹೋಮ್ ಗಾರ್ಡ್ಸ್ ಕೆಲಸ ಮಾಡ್ತಾರೆ. ಯಾಕಂದರೆ ನಮ್ಮ ಇಲಾಖೆಯಲ್ಲಿರುವಂಥವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಕಂಫರ್ಟ್ ಝೋನ್, ಪರ್ಮನೆಂಟ್ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದು. ಆದರೆ ಹೋಮ್ ಗಾರ್ಡ್ಸ್ ನಾನು ಭಾಳಷ್ಟು ಸಂದರ್ಭದಲ್ಲಿ ನೋಡಿರುವಂಥ ಸಂದರ್ಭಗಳಲ್ಲಿ ಭಾಳ ಅಚ್ಚುಕಟ್ಟಾಗಿ ಸಲ್ಯೂಟ್ ಮಾಡುವಂಥದ್ದು, ಭಾಳ ಅಚ್ಚುಕಟ್ಟಾಗಿ ಡ್ಯೂಟಿಗೆ ಟರ್ನ್ ಅಪ್ ಆಗುವಂಥದ್ದು, ಅದೇ ರೀತಿ ನಮ್ಮ ಕೆಲಸ ಕಾರ್ಯನಿರ್ವಹಣೆಯಲ್ಲೂ ಹೆಚ್ಚು ಜಾಗರೂಕತೆಯಿಂದ ಮಾಡುವಂಥದ್ದು. ಮುಖ್ಯವಾಗಿ ಇವತ್ತು ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಭಾಳಷ್ಟು ನಗರಗಳು ಶಾಂತವಾಗಿ ಮಲಗ್ತಾ ಇದ್ದಾವೆ ಅಂತಂದರೆ ನಮ್ಮ ಪೊಲೀಸ್ ಇಲಾಖೆ ಜೊತೆ ನೈಟ್ ರೋಡ್ಸಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಹೋಮ್ ಗಾರ್ಡ್ಸ್ ಭಾಗವಹಿಸಿರುವಂಥ ಕಾರಣ. ನಾನಾದರೂ ನಮ್ಮ ಕ್ಯಾಂಪ್ ಆಫೀಸ್ ಸೇರಿದಂತೆ ಭಾಳಷ್ಟು ಕಡೆ ಹೋಮ್ ಗಾರ್ಡ್ಸ್ ಸಂಘಟನೆ ಕೆಲಸ ಮಾಡ್ತಾರೆ. ಭಾಳ ಒಳ್ಳೆಯ ರೀತಿಯಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಕೆಲಸ ಮಾಡೋದನ್ನು ನಾನು ನೋಡಿದ್ದೀನಿ. ನಿಮ್ಗಳ ಬಗ್ಗೆ ಒಂದು ವಿಶೇಷವಾದ ಗೌರವ ನನಗೆ ವೈಯಕ್ತಿಕವಾಗೂ ಇದೆ, ಮತ್ತು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಹೋಮ್ ಗಾರ್ಡ್ಸ್ಗಳ ಬಗ್ಗೆ ಒಂದು ವಿಶೇಷವಾದ ಗೌರವ ಮತ್ತು ಪ್ರೀತಿ ಎರಡೂ ಇದೆ ಅಂತ ನಾನು ಹೇಳಿ ಇಷ್ಟಪಡ್ತೇನೆ. ಒಟ್ಟಾರೆಯಾಗಿ ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆ ಇವತ್ತೇನಿದೆ, ಇನ್ನೂ ಹಲವಾರು ದಶಕಗಳ ಕಾಲ ಹೋಮ್ ಗಾರ್ಡ್ಸ್ಗಳ ಸೇವೆ ಸಾರ್ವಜನಿಕರಿಗೆ ಸಿಗಲಿ. ಅದ್ರ ಜೊತೆಗೆ ಇನ್ನು ಹೋಮ್ ಗಾರ್ಡ್ಸ್ಗೆ ಸಾಕಷ್ಟು ಫೆಸಿಲಿಟೀಸು ಮತ್ತು ಸ್ಯಾಲ್ರಿ ಹೈಕು ICC ಮಿನಿಮಲ್ ಆಗಿರೋ ಗಮನಿಸಿದೆ. ನಾನು ಪ್ರಾರಂಭದಲ್ಲಿ ನೋಡಿದಂಥ ಸಂದರ್ಭದಲ್ಲಿ 250 ರೂಪಾಯಿ
ಈಗ 800 ರೂಪಾಯಿ ಆಗಿದೆ. ಅಲ್ಲಿ ಸುಮಾರು ಒಂದು 23-24 ಸಾವಿರ ಒಂದು ತಿಂಗಳು ಪೂರ್ತಿ ಕೆಲಸ ಸಿಕ್ಕರೆ ನಿಮಗೆ ಅವಕಾಶ ಆಗುತ್ತೆ. ಆದರೆ ಎಲ್ಲರಿಗೂ ಪ್ರತಿ ತಿಂಗಳು 30 ದಿನನೂ ಕೆಲಸ ಸಿಗುವಂಥದ್ದು ಕಷ್ಟ ಇದೆ. ಇಂಟರ್ನಲ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ನೀತಿ ಅವಕಾಶಗಳು ಅವಕಾಶಕ್ಕೆ ಸಿಗಲಿ ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲರಿಗೂ ಶುಭವಾಗಲಿ. ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮಗಳ ವೈಯಕ್ತಿಕ ಆರೋಗ್ಯದ ಕಡೆ ಎಲ್ಲರೂ ಗಮನ ಹರಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಮುಖ್ಯವಾಗಿ ಹೋಮ್ ಗಾರ್ಡ್ಸ್ ಮಹಿಳಾ ಅಂತಿಗಳೇನಿದೆ, ನಾನು ನನ್ನ ಗಮನದಲ್ಲಿರುವಂಥದ್ದು ಒಬ್ಬಂಟಿಯಾಗಿ ಇಡೀ ಕುಟುಂಬದ ನಿರ್ವಹಣೆಯನ್ನು ಹೋಮ್ ಗಾರ್ಡ್ ಮಹಿಳಾ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು ನಾನು ಗಮನಿಸಿದ್ದೇನೆ. ಸೊ ನಿಮ್ಮಗಳ ಶ್ರಮ ಖಂಡಿತ ನಮ್ಮ ಇಲಾಖೆ ಸೇರಿದಂತೆ ಸಾರ್ವಜನಿಕರು ನೆನೆಸ್ಕೊತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಮಾತನಾಡ್ತೀನಿ. ಗೃಹ ರಕ್ಷಕ ದಳ ಧಾರವಾಡ ಜಿಲ್ಲೆ ಧಾರವಾಡ 63ನೇ ಅಖಿಲ ಭಾರತ ಗೃಹ ರಕ್ಷಕ ದಳದ ದಿನಾಚರಣೆಯ ಅಂಗವಾಗಿ ಆಗಮಿಸಿದ ಮಾನ್ಯ ಕಾಂಪಲ್ ಸಾಹೇಬರು ಅವ್ರಿಗೂ ಸಹ ನಾನು ಸಮಾಧಿಷ್ಠರ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಾಂಸ್ಕೃತಿಕವಾಗಿ ಹೂಗುಚ್ಚವನ್ನು ನೀಡಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ವಂದನೆಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಘಟಕಾಧಿಕಾರಿಗಳಿಗೂ ಹಾಗೂ ಗೃಹ ರಕ್ಷಕರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವರದಿ ಮಾಡಲು ಸಂಗ್ರಾಮ ಟಿವಿಯ ವರದಿಗಾರಾಗಿರ್ತಕ್ಕಂಥ ಶ್ರೀ ನಹೀಂ ನವಾಬ್ ಅವರು ಕೂಡ ನಾನು ನಮ್ಮ ಗೃಹ ರಕ್ಷಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಭೆಯಲ್ಲಿರುವಂತಹ ಗಣ್ಯರಿಗೆ ವಂದಿಸುತ್ತಾ ಗೃಹ ರಕ್ಷಕ ಸಂಸ್ಥೆಯ ಕಿರುಪರಿಚಯ. ಗೃಹ ರಕ್ಷಕ ದಳವು ಸರ್ಕಾರದ ಗೃಹ ಇಲಾಖೆಯ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು, ಇದು ಪ್ರಥಮ ವಿಶ್ವದ 2ನೇ ಮಹಾಯುದ್ಧ ನಡೆದ ಸಂದರ್ಭದಲ್ಲಿ ಇಂಗ್ಲೆಂಡ್ ದೇಶದ ವೇಲ್ಸ್ ಎಂಬ ಹಳ್ಳಿಯಲ್ಲಿ ಡಾಕ್ಟರ್ ಸರ್ಜನ್ ವಿಲ್ಸನ್ ಚರ್ಚಿಲ್ ಎಂಬ ಮಿಲಿಟರಿ ವೈದ್ಯರಿಂದ ಪ್ರಾರಂಭ ಆಯಿತು. ಭಾರತದಲ್ಲಿ 1947ರಲ್ಲಿ ನಿಷ್ಕಾಮ ಸೇವಾ ತತ್ವದ ಆಧಾರದ ಮೇಲೆ ಜನರಿಂದ ಜನರಿಗಾಗಿ ಸ್ಥಾಪಿತವಾದ ಈ ಸೇವಾ ಸಂಸ್ಥೆ ಮುಂದೆ ಪ್ರಪಂಚದ ಇತರ ದೇಶಗಳಿಗೂ ವ್ಯಾಪಿಸಿತು. ಕರ್ನಾಟಕದ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಬೆಳಗಾವಿ, ಧಾರವಾಡ, ಕಾರವಾರ, ಬಿಜಾಪುರ ಜಿಲ್ಲೆಗಳಲ್ಲಿ ಗೃಹ ರಕ್ಷಕ ಸಂಸ್ಥೆ ಪ್ರಾರಂಭವಾಯಿತು. ನಂತರ ನಮ್ಮ ದೇಶದಲ್ಲಿ ಮಾಜಿ ಪ್ರಧಾನಿಗಳಾದಂತಹ ದಿವಂಗತ ಶ್ರೀ ಮೊರಾರ್ಜಿ ದೇಸಾಯಿರವರ ಹಾಗೂ ಶ್ರೀ ಮಾಣಿಕ್ ಶಾಜಿರವರ ಪ್ರಯತ್ನದಿಂದ ಈ ಪ್ರಯತ್ನ ಸೇವಾ ಸಂಸ್ಥೆ ಹಂತ ಹಂತವಾಗಿ ಇತರ ರಾಜ್ಯಗಳಿಗೂ ಹರಡಿ 1963ರಲ್ಲಿ ಕಾನೂನಿನ ಸ್ವರೂಪ ಪಡೆಯುವ ಮೂಲಕ ನಮ್ಮ ಕರ್ನಾಟಕದ ಇತರ ಜಿಲ್ಲೆಗಳಲ್ಲೂ ವ್ಯಾಪಿಸಿತು. ಅಗ್ನಿ ದುರಂತ, ಕಟ್ಟಡ ಕುಸಿತ, ಭೂಕಂಪ ಮೊದಲಾದ ತುರ್ತು ಸಂದರ್ಭಗಳಲ್ಲಿ ಜನರ ಪ್ರಾಣ, ಸಾರ್ವಜನಿಕ ಆಸ್ತಿ-ಪಾಸ್ತಿ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಗಳಲ್ಲಿ ಗೃಹ ರಕ್ಷಕರು ತೊಡಗಿಸಿಕೊಂಡು ಅತ್ಯಮೂಲ್ಯವಾದ ಸೇವಾ ಕೆಲಸಗಳನ್ನ ಕೈಗೊಳ್ಳುವ ಕಾರ್ಯವ್ಯಾಪ್ತಿಯನ್ನ ಇದು ಹೊಂದಿದೆ. ಅಷ್ಟೇ ಅಲ್ಲದೆ ಕೋಮು ಗಲಭೆ, ಜಾತ್ರೆಗಳು, ಹಬ್ಬಗಳು ಹಾಗೂ ಅತ್ಯಂತ ಪ್ರಾಮುಖ್ಯತೆ ಹೊಂದಿರುವ ವಿವಿಧ ಚುನಾವಣಾ ಬಂದೋಬಸ್ತ್ ಕರ್ತವ್ಯಗಳಲ್ಲಿ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿಯೂ ಪೊಲೀಸ್ ಇಲಾಖೆಗೆ ಪೂರಕ ಪಡೆಯಾಗಿ ಸಮಾಜದಲ್ಲಿ ಶಾಂತಿ ನೆಲೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಜನಸಮುದಾಯದ ಹಾಗೂ ಪೊಲೀಸ್ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಇವತ್ತಿನ ದಿವಸ 63ನೇ ಅಖಿಲ ಭಾರತ ಗೃಹ ರಕ್ಷಾ ದಳ ದಿನಾಚರಣೆ 2025. ಗೃಹ ರಕ್ಷಾ ನಂದು ಮೋಸ್ಟ್ಲಿ ನಾ ಸುಬ್ರತ ಕರ್ದು ಕೇಳಾತಿದ್ದೆ, ಇದ ಲಾಸ್ಟ್ ಇಯರ್ ಏನಂತ ಹೇಳಿ, ಇನ್ನೂ 1 ವರ್ಷ ಐತೆ ಅಂತ ಹೇಳಿ, ಅದಕ್ಕೆ 3ನೇ ವರ್ಷದ ಈ ಗೃಹ ರಕ್ಷಾ ದಳದ ದಿನಾಚರಣೆ ನಾನು ಮಾಡ್ತಾ ಇದ್ವಿ. ಎಲ್ಲರೂ ನೀವು ಈ ಗೃಹ ರಕ್ಷಕ ಈ ದಿನಾಚರಣೆ ಮಾಡಕ್ ಆಕ್ಚುಲಿ ಎಲ್ಲರೂ ವಾಲಂಟಿಯರ್ ಆಗಿ ಬರ್ಬೇಕು. ಇನ್ನೂ ಜನ ತಾವ ತಿಳ್ಕೊಂಡು ಗೊತ್ತಿತ್ತು ಇಲ್ಲ ಮೇಡಮ್ ಇವ್ರಿಗೆ ಇವತ್ತಿನ ದಿವಸ ಇತ್ತು ಅಂತ ಹೇಳಿ, ಬೇರೆದವ್ರಿಗೆ ಬೇರೆ ಯೂನಿಟಿಗೆ ಎಲ್ಲರಿಗೂ ಗೊತ್ತಿತ್ತ, ಮತ್ತೆ ಎಲ್ಲಿರ್ತಾರೆ ಅವ್ರಲ್ಲ. ಒಂದ್ ದಿವಸ ನಿಮ್ದ ದಿನಾಚರಣೆ ಅಲ್ಲದ, ಅದಕ್ಕೆ ಆಕ್ಚುಲಿ ನೆಕ್ಸ್ಟ್ ಟೈಮ್ ಇಂದ ಯಾರಿಗೆ ನಾವು ಇಲ್ಲಿ 40-50 ದಿನದ ಇವತ್ತಿನ ಭತ್ಯೆ ಕೊಡ್ತೀವಿ ಅಂತವ್ರು ಬಿಟ್ಟುನು ಬಂದು ಹಾಜರಾಗ್ಬೋದ. ಒಂದು
ನೀವು ಇರುವಂತ ನೀವು ಮಾಡುವಂತ ಹುದ್ದೆಗೆ ಇದೊಂದು ದಿವಸದ ಪ್ರೆಸ್ಟೀಜಿಯಸ್ ಡೇ ಇದೆ. ಅದಕ್ಕೆ ನೀವೆಲ್ಲರೂ ಇವತ್ತು ಹೋಗ್ತಿರಲ್ಲ, ನಿಮ್ ಜೊತೆ ಇದ್ದವ್ರಿಗೆ ಎಸ್ಪೆಷಲಿ ಯೂನಿಟ್ ಇನ್ಚಾರ್ಜ್ ಎಲ್ಲರೂ ನೆಕ್ಸ್ಟ್ ಟೈಮಿಗೆ ವಾಲಂಟಿಯರ್ ಆಗಿ ಬರ್ಬೇಕು. ಇದು ಒಂದು ದಿವಸ ನಾವು ಮಾಡುವಂತ ಕೆಲಸಕ್ಕೆ ಗೌರವಯುತವಾಗಿ ಒಂದು ದಿವಸ ಸ್ಪೆಂಡ್ ಮಾಡಕ್ಕಾಗೋದಿಲ್ಲ, ಅರ್ಧ ದಿವಸ. ಅದಕ್ಕೆ ಎಲ್ಲರೂ ನೆಕ್ಸ್ಟ್ ಟೈಮು ಯಾರು ನಾವು ಕರೆಯೋದಿಲ್ಲ, ಯಾವ ಡೇಟ್ ಅಂತ ಗೊತ್ತಿರ್ತೈತಿ, ನೀವಾಗೆ ಎಲ್ಲರೂ ಬರ್ಬೇಕಿಲ್ಲಿ. ಕರೆಕ್ಟಾ? ಹೌದಿಲ್ಲ? ಈ ದಿವಸ ನಾವು ಏನ್ ಮೆಸೇಜ್ ಕೊಡ್ತೀವಿ ಆ ಮೆಸೇಜ್ ಎಲ್ಲರಿಗೂ ತಟ್ಟಬೇಕು. ಅದಕ್ಕೆ ಯೂನಿಟ್ ಇನ್ಚಾರ್ಜ್ಗಳು ಮತ್ತು ಉಳಿದಿದಂತ ಸೀನಿಯರ್ ಯಾರು ಇರ್ತೀರಿ ನೀವೆಲ್ಲರೂ ಹೋಗಿ ಈ ವಿಷಯನ ಎಲ್ಲರಿಗೂ ತಿಳಿಸ್ಬೇಕು. ಎಸ್ಪೆಷಲಿ ಯಾರು ನಾನು ನೋಡ್ತಿಲ್ಲ, ಎಸ್ಪೆಷಲಿ ಫಿಮೇಲ್ಸ್, ಅವ್ರಿಗೆ ಬಹಳ ಅವಶ್ಯಕತೆ ಇರ್ತದೆ ಅನ್ಸುತ್ತೆ. ಅವ್ರಷ್ಟ ಒಂದ್ ಸ್ವಲ್ಪ ಚಂದಾಗಿ ಕರೆಕ್ಟ್ ಆಗಿ ಹೋಗ್ತಾರ ಅಂತ ತಿಳ್ಕೊಂಡಿನಿ. ಅವರು ಒಂದ್ ಸ್ವಲ್ಪ ಈಗ ಕಡಿಮೆ ಮಾಡಾಕ್ತಾರ. ಯಾರು ಡ್ಯೂಟಿ ತಂದಿದ್ದನ್ನ ಅಗೌರವ ಮಾಡಬೇಡ್ರಿ. ನಾಳೆ ಡ್ಯೂಟಿ ಹೋದೋ ಅಂದ್ರೆ ಆಮೇಲೆ ಯಾರು ನಿಮಗೆ ಹೊಳಿ ಕೊಡುದಿಲ್ಲ. ರಿಟರ್ನ್ ಕಂಪ್ಲೇಂಟ್ ಕೊಡ್ರಿ, ಅಥವಾ ನನಗೆ ಮೌಖಿಕವಾಗಿ ಬಂದು ಹೇಳ್ಬೋದು. ನಾನಾಗ್ಲಿ ನನ್ನ ತಳಗ ಇದ್ದಂತ ಸಿಬ್ಬಂದಿಗಳಾಗ್ಲಿ ಯಾರು ಒಂದು ಪೈಸಾ ನಾವು ಯಾರ ಕಡೆಯಿಂದ ಕೇಳುದಿಲ್ಲ, ಯಾರ ಕಡೆಗೂ ಕೊಡುದಿಲ್ಲ. ಹಿಂಗಾಗಿ ಯಾರ ಕಡೆ ಆ ತರದ್ ಕಂಪ್ಲೇಂಟ್ಸ್ ಇದ್ರ ಎವ್ರಿ ಟೈಮ್ ಇದ್ ಹೇಳ್ತಿರ್ತೀನಿ. ಹೌದಾ? ನನ್ನ ಡಿಸ್ಟಿಕ್ನಾಗ ಯಾರು 1 ರೂಪಾಯಿನೂ ಲಂಚದ ಕೆಲಸ ಮಾಡಬಾರ್ದು. ಹೌದಾ? ಯಾರಾದ್ರೂ ಆ ತರ ಇದ್ರ ದಯಮಾಡಿ ನನಗೆ ಪರ್ಸನಲ್ ಆಗಿ 24 ತಾಸು ಯಾವಾಗಿದ್ರು ನನಗೆ ಬಂದು ಭೇಟಾಗಿ ಅದ್ರ ಬಗ್ಗೆ ನನಗೆ ಯಾರ ಕಂಪ್ಲೇಂಟ್ ಇದ್ರೆ ನಾನು ವೈಯಕ್ತಿಕವಾಗಿ ಲಮಾಣಿ ತೋತಾಳ ಸುನೀಲ್ ಸರ್ ನನ್ ತಗೋತಿದ್ರು ಹೋಗಿ ಮ್ಯಾಲ್ ಹೋಗಿ ಹೇಳ್ರಿ. ಬೇರೆ ಲಮಾಣಿ ಹೆಸರು ಹೇಳಿ ಮತ್ತೊಬ್ರು ತೋತಿದ್ರು, ನಮ್ಮ ಯೂನಿಟ್ ಆಫೀಸರ್ಸ್ ಹೆಸರು ಹೇಳಿ ತೋತಿದ್ರು, ನಮ್ಮ ಯೂನಿಟ್ ಆಫೀಸರ್ಸ್ ತೋತಿದ್ರು. ಯಾರೇ ಆ ತರ ದುಡ್ಡಿನ ವ್ಯವಹಾರ ಮಾಡ್ತಿದ್ರ ವಿತ್ ಪ್ರೂಫ್ ಅಥವಾ ಕಾಂಕ್ರೀಟ್ ಏನಾರ ಇದ್ರ ನೆನಪಲ್ಲಿ ನನಗೆ ತಂದು ಕೊಡ್ಬೇಕು. ಅಂತವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕಿತ್ತುಗಿಲಾಗೋದು. ಬೇರೆ ವಿಚಾರದಾಗ ಬಿದ್ದು ನೀವ ಕರಿಯರ್ ಹಾಳು ಮಾಡ್ಕೋಬೇಡ್ರಿ. ಯಾರಿಗೂ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ. ಯಾವತ್ತೂ ನಾನು ಯಾವಾಗ ನೀವೆಲ್ಲರೂ ಸಿಕ್ಕಿರ್ತೀರಿ ಅದನ್ನ ಹೇಳ್ತಿರ್ತೀನಿ. ಹೌದಾ? ಅದಕ್ಕೆ ಪರ್ಸನಲಿ ನಂದೊಂದು ರಿಕ್ವೆಸ್ಟ್ ಏನಂದ್ರೆ ಯಾರಿಗೆ ಹಂಗ ಅನ್ಸಿದಾಗ ಸುಳ್ಳು ಯಾರ್ಯಾರ ಮ್ಯಾಗ ಮತ್ತೆ ಅಪವಾದ ತೊಗೊಂಬರುದು, ಅದ್ ಮಾಡುದು ಇದ್ ಮಾಡುದು ಮಾಡಬಾರ್ದು. ಕಾಂಕ್ರೀಟ್ ಇದ್ರೆ ನನ್ಗೆ ಬಂದು ಹೇಳ್ರಿ.